ಕಾಶಿ ಉಲ್ಲಾಸ ಕಾಶಿ ಕೈಲಾಸ ಕಾಶಿಗಾಗಿ ಎಲ್ಲ ಮೋಸ ಕಾಶಿಲ್ಲದಿದ್ದರೆ ಬರ ಉಪವಾಸ ಕಾಶಿಗಾಗಿಯೇ ಎಲ್ಲ ಮೋಸ ಕಾಶಿಲ್ಲದಿದ್ದರೆ ಉಪವಾಸ ಕಾಶಿಗಾಗಿಯೇ ಎಲ್ಲ ಮೋಸ ಕಾಶಿಲ್ಲದಿದ್ದರೆ ಉಪವಾಸ ಕಾಶಿಯ ಮೇಲೆ ಸಂತಾಸ ಕಮಲಾಸೆ ಸವಸೇಸವನಾದರೆ ಕಾಶಿನ ಮುಂದೆ ಸಂತಾಸ ಕಾಶಿ ಕೈಲಾಸ ಕಾಶಿ ಉಲ್ಲಾಸ ಕಾಶಿ ಕೈಲಾಸ ಕಾಶಿ ಉಲ್ಲಾಸ ಕಾಶಿದ್ದರೆ ಅರೆಮನೆಯೊಳು ವಾಸ ಕಾಶಿಲಿದ್ದರೆ ಗುಡಿಸಲೆ ವಾಸ ಕಾಶಿದ್ದರೆ ಅರೆಮನೆಯೊಳು ವಾಸ ಕಾಶಿಲಿದ್ದರೆ ಗುಡಿಸಲೆ ವಾಸ ಕಮಲಾಸೆ ಸವನಾದರೆ ಕಮಲಾಸೆ ಸವನಾದರೆ ಕಾಶಿನ ಮುಂದೆ ದಾಸನು ದಾಸ ಕಾಶಿ ಕೈಲಾಸ ಕಾಶಿ ಉಲ್ಲಾಸ ಕಾಶಿ ಕೈಲಾಸ ಕಾಶಿ ಉಲ್ಲಾಸ ಪುಲಿಸ ಬ್ರಹ್ಮಚರ್ಯದಿಂದ ಇರು ಏನಾದರೂ ಮಾಡು ಬ್ರಹ್ಮಚರ್ಯದಿಂದ ಆ ಜನ್ಮ ಬ್ರಹ್ಮಚಾರಿಯಾದ ಭೀಷ್ಮರಂತೆ ಸರಪಂಜರದ ಮೇಲೆ ಆಜ್ಞೆಯಲ್ಲಿ ಬಿದ್ದು ಮಹಾಕಷ್ಟದಿಂದ ಮರಣ ಬಂದರೂ ಚಿಂತನೆ ಇಲ್ಲ ಬಾಳ ಬಂಗಾರ ನೀನು ಅಡೆಯ ಸಿಂಗಾರ ನೀನು ನಿನ್ನ ಕೈಲಾಡು ಮುಂದೆ ನಾನಯ್ಯ ನಾನಯ್ಯ ಮುಂದೆ ನಾನಯ್ಯ ತಾನು ನಾನಯ್ಯ ಮುಂದೆ ನಾನಯ್ಯ ಏನು ರಸ್ತೆ ಮಧ್ಯದಲ್ಲಿ ಬಾಲ ಗುಳುಗಾಡಿಸುತ್ತಾ ಹಾಗೆ ಸುಮ್ಮನೆ ನಿಂತಿರುವರಲ್ಲ ಏನು ವಿಷಯ ಎಂದು ಸಂಸಾರ ಸಮುದ್ರದಲ್ಲಿ ಪೆಟ್ಟು ತಿಂದು ತಿಂದು ನನ್ನ ಪ್ರಾಣ ಒದ್ದಾಡುತ್ತಿರುವುದು ಓಹೋ ಸಂಸಾರದಲ್ಲಿ ಒದ್ದಾಡಿ ಒದ್ದಾಡಿ ನಿಮ್ಮ ಪ್ರಾಣ ನಿಂತಿರುವುದು ತಿಳಿಯಿತು ತಿಳಿಯಿತು ಯುದ್ಧಕ್ಕೆ ಹೋಗಬೇಕಾಗದೆಂದು ನೀವು ಇಲ್ಲಿ ಬಾಲ ಗುಳುಗಾಡಿಸುತ್ತಾ ನಿಂತಿರುವುದರಿಂದ ನನಗೆ ತಿಳಿಯಿತು ನಡೆ ನಡೆ ಯುದ್ಧದಲ್ಲಿ ಏನೇ ಲಗ್ನ ಅಂದರೆ ಯುದ್ಧವೇ ನಿನ್ನನ್ನು ಲಗ್ನ ಮಾಡಿಕೊಂಡು ಬೆನ್ನಿಗೆ ಕಟ್ಟಿಕೊಂಡು ಯುದ್ಧಕ್ಕೆ ಪ್ರಾರಂಭ ಆಯಿತು ಪರಮೇಶ್ವರ ನನಗೆ ಬೋಧಗರಿಯ ಮೇಲಾದರೂ ಆ ಜನ್ಮ ಬ್ರಹ್ಮಚಾರಿಯಾಗಬೇಕೆಂಬ ಬುದ್ಧಿಯನ್ನು ಕೊಟ್ಟಿದ್ದಾರೆ ಎಷ್ಟು ಒಳ್ಳೇದಾಗುತ್ತಿತ್ತಲ್ಲ ಸಾಕು ಮಾಡಿರಿ ತಾವು ಲಗ್ನ ಮಾಡಿಕೊಂಡು ಸುಮ್ಮನೆ ಹೆಣ್ಣುಗಳ ಮೇಲೆ ವಿಸ್ತರಣೆ ಲೆಕ್ಕ ಮಾಡಿದಿರಿ ಸಾಕು ಸಾಕವು ಎಲ್ಲವೂ ಗೊತ್ತಾಯ್ತು ಲಗ್ನದ ಹೆಂಡತಿಯೊಡನೆ ಸುಖದಿಂದ ಸಂಸಾರ ಮಾಡಿದವನು ಬ್ರಹ್ಮಚಾರಿ ಎಂದು ನನ್ನ ಅಭಿಪ್ರಾಯ ಕಂಡಿರುವುದು ನಿಮ್ಮ ಬ್ರಹ್ಮಚಾರ್ಯವನ್ನು ನಾನು ಬಹಳವಾಗಿ ನೋಡಿದ್ವೇನೋ ಮೊದಲು ಹೊರಡಿರಿ ಯುದ್ಧಕ್ಕೆ ನೀವು ನಿಮ್ಮ ವಿಸ್ತಾರವನ್ನು ನಾನು ಮೊದಲೇ ತಿಳಿದಿರುವೇನೋ ವಿಸ್ತಾರವನ್ನು ಮಾಡಿದ್ದನೋ ನಿಜವೇ ಆದರೆ ನಿಸ್ತಾರಿಸುವುದು ಬಹು ದುಸ್ತಾರವಾಗಿದೆ ಸ್ವಲ್ಪ ತಡೆಯಿರಿ ಈ ನಿಮ್ಮ ಮುಂಡವನ್ನು ಯುದ್ಧದ ಕಡೆಗೆ ಕಳಿಸಲು ಈಗಲೇ ಪ್ರಯತ್ನ ಮಾಡುವೆನು ಸ್ವಲ್ಪ ತಡೆಯಿರಿ ಏನು ಎಷ್ಟರಲ್ಲಿ ನನ್ನನ್ನು ಅವಸ್ಥೆ ಮಾಡಬೇಡ ಪಾಪ ಬಡ ಪ್ರಾಣಿ ಇನ್ನು 4 ದಿವಸ ಈ ಜಗತ್ತಿನಲ್ಲಿ ಬದುಕಿಕೊಂಡಿರಲಿ ಧಿಕ್ಕಾರ ಧಿಕ್ಕಾರ ಯಾರಿಗೆ ಧಿಕ್ಕಾರ ಹೆಣ್ಣುಗಳಿಗೆ ಧಿಕ್ಕಾರವೇ ಎಷ್ಟು ಬೇಗ ಧಿಕ್ಕಾರವಾಗುತ್ತಿದ್ದೀರಿ ಹೆಣ್ಣುಗಳಿಲ್ಲದಿದ್ದರೆ ನೀವೇನು ಮಾಡುತ್ತಿದ್ದೀರಿ ಪುರುಷರು ಹುಟ್ಟುತ್ತಲೇ ಇರಲಿಲ್ಲ ಇದೇ ಅಲ್ಲದೆ ನಿನ್ನ ಅಭಿಪ್ರಾಯವು ಪುರುಷರು ಉದರದಲ್ಲಿ ಜನ್ಮಿಸಬೇಕಾಗುವುದೆಂದು ನನ್ನ ಸಿದ್ಧಾಂತವಿದೆ ಇದು ಆ ನಿಮ್ಮ ಯುದ್ಧದ ಯಾತ್ರಾ ಸಿದ್ಧತೆಯು ಯುದ್ಧ ಯಾತ್ರೆ ಎನ್ನುವುದಕ್ಕಿಂತಲೂ ಸ್ಮಶಾನ ಯಾತ್ರೆ ಎಂದೇಳು ಅದರಲ್ಲೇನು ಯಾಕೆ ಹೀಗೆ ಭಯ ಪಡುವಿರಿ ತಾವು ಪರಾಕ್ರಮಶಾಲಿಗಳಲ್ಲವೇ ಹೌದು ನಾನು ಪರಾಕ್ರಮಶಾಲಿ ರಣಧೀರ ಆದರೆ ನಿಮ್ಮಂತ ಹೇಳಿ ಪುರುಷರನ್ನು ನಂಬುವುದೇ ಕಷ್ಟ ನಿಮಗಿಂತಲೂ ನಾವು ಸ್ತ್ರೀಯರೇ ಯುದ್ಧದಲ್ಲಿ ಪರಾಕ್ರಮಶಾಲಿಗಳೆಂದು ತೋರುವುದು ಎಳೆಯರಿ ಧನಸ್ಸನ್ನು ವಾಹ
ಬಾ ಜಗವ ಮರೆಯುವ ಬಾ ಬಾಳು ನನ್ನ ಸರದಾರ ನೀನು ನನ್ನ ಜೊತೆಗಾರ ಬಾಳು ನನ್ನ ಸರದಾರ ನೀನು ಮುತ್ತಿಡುವೆ ಬಾತಿಲಕ ಮುದ್ದಾದ ಈ ತುದಿಗೆ ಒಲ್ಲೆನದೆ ನಾನೆಲ್ಲೇ ಸಿರಾಡಿ ಮನದಲ್ಲೇ ಮುತ್ತಿಡುವೆ ಬಾತಿಲಕ ಮುದ್ದಾದ ಈ ತುದಿಗೆ ಒಲ್ಲೆನದೆ ನಾನೆಲ್ಲೇ ಸಿರಾಡಿ ಮನದಲ್ಲೇ ಕನಸದೆ ನನ್ನ ಕನಸದೆ ತುಂಬೆನುತ್ತಿದೆ ಮನವು ನಾಲ್ಗೆಜ್ಜೆ ಕುಣಿತಕ್ಕೆ ಹೊಸ ತಾಳ ಮೇಳಕ್ಕೆ ನಾಲ್ಗೆಜ್ಜೆ ಕುಣಿತಕ್ಕೆ ಹೊಸ ತಾಳ ಮೇಳಕ್ಕೆ ಜಗವ ಮರೆಯುವ ಬಾ ಕುಣಿದು ನಲಿಯುವ ಬಾ ಜಗವ ಮರೆಯುವ ಬಾ ಎಷ್ಟು ವ್ಯಥೆಯಾದರೂ ಸಹಿಸಬಹುದು. ಮುದ್ದುಡವೆ ಬಾನಲ್ಲ ಅಂದಾಗ ನಿನ್ನ ತುಟ್ಟಿಗೆ ಯಾಕ ಹೂ ಹಾಕಿಟ್ಟು ನಿಲ್ಲಿಸ್ಬಿಡ್ತೀಯಾ ಆ, ತಣಿಸದ ಜುಮ್ಮೆನತಿದೆ ಮನವು ನನವರಿಸದೆ ನನ್ನ ತಣಿಸದ ಜುಮ್ಮೆನತಿದೆ ಮನವು ಬಾಳು ನನ್ನ ಸರದಾರ ನೀನು ನನ್ನ ಜೊತೆಗಾರ ಬಾಳು ನನ್ನ ಜೊತೆಗಾರ ನೀನು ತಾರಮ್ಮ ಅತ್ತ ಇಲ್ಲವಾದರೆ ಬಿಸಿ ಬಿಸಿಯಾದ ಒದೆಗಳನ್ನು ತಿನ್ನಬೇಕಾಯ್ತು. ಈ ತಲೆ ಮೇಲೆ ಜರಸ್ತು ಎಷ್ಟೊಂದು ಬಂದ ಕಡು ತೆಗೆದುಕಾಯ ನಿನ್ನ ಶಿರವನ್ನು ಮುಂದಕ್ಕೆ ತಾ ಪ್ರಭುವೇ. ಅಯ್ಯೋ 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 ದುರ್ಗಿ ಬಹಳ ಚಂದ. ಅಯ್ಯೋ ಎಷ್ಟೊಂದು ಸುಂದರವಾಗಿ ಕಾಣುತ್ತಿದೆ ಗೊತ್ತೇ. ದುರ್ಗಿ ನೀನು ಎಷ್ಟು ಸುಂದರವಾಗಿ ಹೆಂಗೆ ಕಾಮ್ತೀಯ. ನೀವು ಸುಂದರವಾಗಿ ಕಾಣ್ತೀರಿ ಹೇಗೆ ಗೊತ್ತೇ. ಹೇಗೆ ಹೊಲದಲ್ಲಿ ನೇತು ಹಾಕಿರುವ ಈ ದಿಬ್ಬಜ್ಜ ಅಮ್ಮನ ಮ್ಯಾನೇಜರ್ ದಿಬ್ಬಜ್ಜ ಈ ಸೌದಾಮಿನಿನ ದುರ್ಗದ ಕರ್ಕೊಂಬಂದ. ಇಲ್ಲ ಮಯಮ್ಮ ಒಟ ಒಟ ಅಂತಾಳೆ.
ಬೆಲ್ಗಿಲೆ ಏನಿಲ್ಲ ತರೂಟಿ ನಮ್ಮಿಬ್ಬರು ನೋಡಿ ನಮ್ಮ ಎಮ್ಮಲ್ ಕುಂತವಳೆ ಓಬ್ಳಾಬ್ಳ ತವ್ರ ಮನೆ ಬೆಳಿಗ್ಗೆ ಓಬ್ಳಾಬ್ರಿಗೆ ಅವ್ರ ಅಮ್ಮನಿಂದ ದೊಡ್ಡ ಹೋಗ್ತಾಳೆ. ಈ ದಿಬ್ಬಜ್ಜ ರಾಮಜ್ಜ ಏನ್ ಮಾಡಿರಂದ್ರೆ ಬ್ಯಾಡಪ್ಪ ನಾನು ನಮ್ಮ ಎಮ್ಮನೆ ಹಾಡ್ತೀನಿ ಅಂದ್ರೆ ಕೇಳಲ್ಲ. ಬ್ಯಾಡಪ್ಪ ಹೊಸಬ್ರು ದುರ್ಗದಾರನ ಕರ್ಸಿರೆ ಜನ ಎಲ್ಲ ಸರೋರು ನೋಡಕ್ ಬರ್ತಾರೆ, ಇಲ್ದಿದ್ರೆ ನೀವೇ ಆಡಿರ್ ಬರಲ್ಲ ಅಂದ್ಬಿಟ್ಟು ಈ ರಾಮಜ್ಜ ದಿಬ್ಬಜ್ಜ ಹೊಸಬ್ರು ಹೆಂಗಸರು ಬಂದ್ರೆ ಬಹಳ ಚೆನ್ನಾಗಿ ಜನ ಎಲ್ಲ ಬಂದು ನೋಡ್ತಾರೆ ಅಂತ ಇನ್ನು ಮಾಡ್ಬಿಟ್ಟು ಬೆಳಗ್ಗೆ ಸಂಜೆ ಸಂಜೆ ಬೆಳಿಗ್ಗೆ ಅದೇ ಮುಖವನ್ನೇ ನೋಡ್ತಿದ್ದಾರೆ, ಬೇರೆ ಮುಖವನ್ನು ನೋಡುವುದು ಬೇಡವೇ? ಅದಕ್ಕಾಗಿ ನಾನು ಬಂದಿರೋದು. ತಾವು ಚಿಂತಿಸಬೇಡಿ, ತಮ್ಮ 2ನೇ ಹೆಂಡತಿಯವರಿಗೂ ಸಹ ಹೇಳ್ತೇನೆ, ಸ್ವಲ್ಪ ಸುಧಾರಿಸಿಕೊಳ್ಳಿ. ಬೆಳಗ್ಗೆ ಪಲಾಯನವಾಗುತ್ತೇನೆ. ಪ್ರಾಣೇಶ್ವರ ಬರ್ರಿ ಬರ್ರಿ, ನಿಮ್ಮ ಜೊತೆಗೆ ಕಳಿಸುತ್ತೇನೆ ಬರ್ರಿ. ಸಾಕಾಗ್ಬಿಡ, ಆಮೇಲೆ ಹಾಕಿ ಬಂದೆ, ಆಮೇಲೆ ಇನ್ನೊಂದು ಹಿಂಗ್ ಹಾಕಿ ಬಂದೆ ಯಾಡುವ ಆಮೇಲೆ ಹಾಕಿ ಬಂದೆ ಆಮೇಲೆ ಆಡಕ್ಕಾಗಲ್ಲ ಅಲ್ಲಿ ಬಾರ. ಬಂದು ಸೇರಿತು ಶೇಕುರಿಯ ಕಪಟ ಜಾಲದಿಂದ ದುರ್ಯೋಧನರಾಗ್ರಹವನ್ನು ಹಿಡಿದು ಈ ಘೃಣನ ಸ್ವಾಭಿಮಾನಿ ಮನಸ್ಸನ್ನು ಮರ್ಮ ಭೇದಕ ಶಬ್ದಗಳಿಂದ ರೇಗಿಸುತ್ತಿದ್ದರೆ ಈ ಸಂತಾಪದ ಬರದಲ್ಲಿ ನನ್ನಿಂದ ಇಂತಹ ವಿಚಾರತನವೇ ಆಗುತ್ತಿರಲಿಲ್ಲ. ಆ ಕಾರಸ್ಥಾನಿ ಕಪಟ ಪಟುಗಳ ಮಾತಿಗೆ ಮರುಳಾಗಿ ನಾನೆಂತಹ ಕಪಟ ಸಾಹಸವನ್ನು ಮಾಡಿದೆ. ಆದರೆ ಈ ಸಂತಾಪದ ಕೊನೆಯ ಪರಿಣಾಮವು ನನ್ನನ್ನು ಪಶ್ಚಾತ್ತಾಪಕ್ಕೆ ಬೇರೆ ಗುರಿ ಮಾಡಲಿಕ್ಕಿಲ್ಲವಷ್ಟೇ. ಆಚಾರ್ಯರೇ, ಇನ್ನು ವಿಳಂಬವೇಕೆ? ಜಾಗ್ರತೆಯಾಗಿ ಯುದ್ಧವು ಪ್ರಾರಂಭವಾಗಬೇಕಲ್ಲವೇ? ಏಕೆ? ಕಡಿದಿಡುವೆ ಪಾಂಡವರನ್ನ, ಈಗ ಕಡಿದಿಡುವೆ ಪಾಂಡವರನ್ನ. ಕಡಿದಿಡುವೆ ಪಾಂಡವರನ್ನ, ಈಗ ಕಡಿದಿಡುವೆ ಪಾಂಡವರನ್ನ. ವ್ಯೂಹದಾರದಲ್ಲಿ ಬರುವ ವೈರಿಯನ, ವ್ಯೂಹದಾರದಲ್ಲಿ ಬರುವ ವೈರಿ ತೂಕಿ ಅವರನ್ನು ದರಗೊಳಿಸುವೆ. ಬಲ ಬಲ ತೂಕಿ ಅವರನ್ನು ದರಗೊಳಿಸುವೆ. ಕಡಿದು ಬಡಿದು ಕಡಿದು ಬಡಿದು ದರಗೊಳಿಸುವೆ. ಕಡಿದಿಡುವೆ ಪಾಂಡವರನ್ನ, ಈಗ ಕಡಿದಿಡುವೆ ಪಾಂಡವರನ್ನ. ಯಾಕೆ ಈ ದಿವಸ ಆಚಾರ್ಯರ ಮುಖದ ಮೇಲೆ ಉತ್ಸಾಹದ ಚಿಲವೇ ತೋರುವುದಿಲ್ಲ?
ಏನಾದರೊಂದು ಪ್ರಕಾರದ ವಿಲಕ್ಷಣ ವಿಚಾರಗಳಿಂದ ಮನಸ್ಸು ಒಳ್ಳೆ ಗಲಾಟೆಯಲ್ಲಿ ಬಿದ್ದು ಹೋಗಿದೆ. ಅದು ಈ ಮುಖ ಮುದ್ರೆ ಮೇಲಿಂದ ಒಡೆದು ಕಾಣಿಸುವುದು. ಆಚಾರ್ಯರೇ, ವಾಣಿಯಲ್ಲಿ ಗಾಂಭೀರ್ಯವಿದೆ, ಆದರೆ ನಮಗೆ ಸರಿ ಕಾಣುವುದಿಲ್ಲ. ಆಚಾರ್ಯ, ನಿಮ್ಮ ಮಾತಿನಲ್ಲಿ ಮಮತೆ ಇದೆ. ಆಚಾರ್ಯರ ಒಗವು ಪಾಂಡವರ ಕಡೆಗೆ ಇರುವುದರಿಂದ ಮನಸ್ಸಿನ ಸ್ಥಿತಿಯಲ್ಲಿ ಹೀಗೆ ವ್ಯತ್ಯಾಸವಾಗುವುದು ಸಹಜವಿದೆ. ನಿಶ್ಚಯ ಆ ವಿಷಯವಾಗಿ ನಮಗೆ ಈಗೆರಡು ದಿವಸಗಳಿಂದ ಚೆನ್ನಾಗಿ ಅನುಭವಕ್ಕೆ ಬಂದಿರುವುದು. ಇದು 3ನೇ ದಿವಸವು. ಅನುಭವವೇ ಯಾವ ಪ್ರಕಾರದ ದುಷ್ಟ ಅನುಭವ ನಿಮಗೆ ಬಂದಿರುವುದು? ಕೌರವರ ವಿಷಯವಾಗಿ ನಿಜವಾದ ಅಂತಃಕರಣ ಬುದ್ಧಿಯು ತಮ್ಮಲ್ಲಿ ಇಲ್ಲದೇ ಇರುವುದರಿಂದ ಸಾಕೋಗ್ರ ಭಲೆ, ನಿಮ್ಮ ನಿಜವಾದ ಕಪಟ ಬುದ್ಧಿಯು ತೀರಾ ಶಿಖರಕ್ಕೆ ಮುಟ್ಟಿದವು. ಇಂದಿನ ಯುದ್ಧದಲ್ಲಿ ಪಾಂಚಾಲ ವೀರರ ಪರಾಜಯವಾಯಿತು. ಮಧ್ಯ ದೇಶದ ರಣದುರಂಧರರು ದಿಕ್ಕಟ್ಟು ಓಡಿ ಹೋದರು. ಅದನ್ನು ಮರಳಿ ನಿಶ್ಚಯವಾಗಿ ಕಪಟಿಗಳು, ವಿಶ್ವಾಸಘಾತಕಿಗಳು ಆದ ಮನುಷ್ಯರಿಗೆ ಜಗತ್ತೆಲ್ಲವೂ ಅದೇ ಪ್ರಕಾರವಾಗಿ ಕಾಣುವುದು. ಭ್ರಷ್ಟಮತಿಗಳಾದ ನಿಮ್ಮಂತಹ ದುಷ್ಟರ ಸಹವಾಸದಿಂದ ಸಜ್ಜನರ ಸರಳ ಬುದ್ಧಿಯು ಭ್ರಷ್ಟವಾಗದೆ ಹೇಗೆ ಉಳಿದಿತ್ತು? ಆಚಾರ್ಯರೇ, ಸಾಕಿ ಕಡುದು ಗುಣವನ ಸಗದಿರು, ಸಾಕಿ ಕಡುದು ಗುಣವನ ಸಗದಿರು, ಕಡು ರೋಷವ ತಳೆದ ಸಾಕು ನಿಮ್ಮ ರೀತಿಯನ್ನು ನೋಡುತ್ತೆ, ಸಾಕು ನಿಮ್ಮ ರೀತಿಯನ್ನು ನೋಡುತ್ತೆ, ದುರದೊಳಗರಿಯದ ಬಗಳುವುದರಿಂದ ಸಾಕಿ ಕಡುದು ಗುಣವನ ಸಗದಿರು. ಗುರುರಾಜರ ಕೊರಳ ವಿಜಯ ಮಾಲಿಕೆಯನ್ನು ಧರಿಸಿ ಗುರುರಾಜರ ಕೊರಳ ವಿಜಯ ಮಾಲಿಕೆಯನ್ನು ಧರಿಸಿ ಸಾಕು ನಿಮ್ಮ ರೀತಿಯನ್ನು ನೋಡುತ್ತೆ, ಸಾಕು ನಿಮ್ಮ ರೀತಿಯನ್ನು ನೋಡುತ್ತೆ, ದುರದೊಳಗರಿಯದೆ ಬಗಳುವುದರಿಂದ ದುರದೊಳಗರಿಯದೆ ಬಗಳುವುದರಿಂದ ಸಾಕಿ ಕಡುದು ಗುಣವನ ಸಗದಿರು. ಆಚಾರ್ಯರೇ, ಈಗಿನ ನಿಮ್ಮ ಮನಸ್ಥಿತಿಯ ಪ್ರಕಾರವನ್ನು ನಾನು ಸಂಪೂರ್ಣವಾಗಿ ಬಲ್ಲೆನು ಮತ್ತು ಅದಕ್ಕೋಸ್ಕರವೇ ನಾವು ನಿಮ್ಮ ಪರಾಕ್ರಮದ ಮೇಲೆ ವಿಶ್ವಾಸವಿಟ್ಟು ಕುಳಿತಿರುವೆಂದು ತಾವು ತಿಳಿಯಬೇಡಿರಿ. ಬ್ರಹ್ಮ ತೇಜವು ದುರ್ಬಲವಾಗಿದ್ದರೂ ಕೌರವರ ಕ್ಷಾತ್ರ ತೇಜವು ಇನ್ನೂ ಜೀವಂತವಾಗಿರುವುದು. ಆಚಾರ್ಯರೇ, ಕುರು ಸಾಮ್ರಾಜ್ಯದಲ್ಲಿ ಸಮಾನ ಗುರುಗಳು, ಆದರೆ ಅರ್ಜುನನು ನೋಡಿ ನಗಮುಖದಿಂದಿರುತ್ತಿದ್ದರು. ಪ್ರಕಾರವಾದ ಕ್ಷಾತ್ರ ತೇಜದ ಮುಂದೆ ನಿಸ್ತೇಜವಾದ ಬ್ರಹ್ಮ ತೇಜದ ಪ್ರಶಂಸೆಯನ್ನು ಕೇಳುವರಾರು? ಬ್ರಹ್ಮ ತೇಜದ ಅಪಮಾನವೇ ದುರ್ಯೋಧನ. ಕ್ಷಾತ್ರ ತೇಜದ ನಿಸ್ಸಾರವಾದ ಅಹಂಕಾರದ ಸಡಗರವನ್ನು ಯಾರ ಮುಂದೆ ತೋರಿಸುವೆ? ಕೌರವರ ಕ್ಷಾತ್ರ ತೇಜವನ್ನು ನಾನೇನು ಅರಿಯನೆ? ಆ ನಿಮ್ಮ ಕ್ಷಾತ್ರ ತೇಜಕ್ಕೆ ಬ್ರಹ್ಮ ತೇಜದ ಬೆಂಬಲವೂ ಇಲ್ಲದಿದ್ದರೇನು ಕೌರವರ ಕ್ಷಾತ್ರ ತೇಜ ನಿರ್ಮೂಲವಾಗಿ ಹೋಗುತ್ತಿತ್ತು ಎಂದು ಅಲ್ಲವೇ ನಿಮ್ಮ ಅಭಿಪ್ರಾಯವು? ಹೌದು, ಬ್ರಹ್ಮ ತೇಜವು ಮತ್ತು ಕ್ಷಾತ್ರ ತೇಜವು ಎರಡೂ ಜೋಡಾಗಿ ಒಂದೇ ವಿಚಾರದಿಂದ ನಡೆಯ ಹತ್ತಿದರೇನು? ಭಾರತ ಖಂಡದ ಉದ್ಧಾರವಾಗುವುದು ಬಲೆ. ಆಚಾರ್ಯರ ವೇದಾಂತವು ಬಹು ಗಂಭೀರವಾಗಿದೆ. ಆದರೆ ನನ್ನ ಅಭಿಪ್ರಾಯವೇನೆಂದರೆ, ಸದ್ಯಕ್ಕೆ ಕೌರವರ ಪಕ್ಷದಲ್ಲಿ ಕ್ಷಾತ್ರತೆಯು ಬ್ರಹ್ಮತ್ಯವು ಒಟ್ಟಾಗಿರುವವಲ್ಲವೇ? ಹಾಗಾದರೆ ಇನ್ನು ನಮ್ಮ ಪರಾಕ್ರಮಕ್ಕೆ ಯಶಸ್ಸು ಏಕೆ ದೊರೆಯಬಾರದು? ನಿಮ್ಮ ಪರಾಕ್ರಮದ ಅಸ್ಥಿವಾರವು ಅತ್ಯಂತ ಪಾಪಮಯವಾಗಿರುವುದರಿಂದ ನಿಮ್ಮ ಪಕ್ಷಕ್ಕೆ ಯಶವು ಎಂದೂ ದೊರೆಯುವುದಿಲ್ಲ. ಪರಾಕ್ರಮದ ಮಂದಿರವು ಅಸ್ಥಿವಾರದ ಮೇಲೆ ನಿಂತಿರಬೇಕು. ಎತ್ತ ಕಡೆಗೆ ಧರ್ಮವೋ ಅತ್ತ ಕಡೆಗೆ ಜಯವು. ಬದ್ಧ ದ್ವೇಷಗಳಾಗಿದ್ದರೂ ಕೂಡ ಅವರೊಡನೆ ಧರ್ಮ ಯುದ್ಧವನ್ನೇ ಮಾಡಬೇಕು. ಧರ್ಮ ಅಧರ್ಮದ ಹೇಳಿತನದ ವಿಚಾರಗಳು ಪರಾಕ್ರಮಿಯಾದ ಕ್ಷಾತ್ರ ತೇಜಕ್ಕೆ ರಚಿಸುವುದಿಲ್ಲ.
ಇಂತಹ ಕ್ಷುದ್ರವಾದ ವೇದಾಂತ ವಿಚಾರಗಳು ಬ್ರಹ್ಮ ತೇಜಸ್ಸಿಗೆ ಶೋಭಿಸುವವು. ಕುರು ಸಾಮ್ರಾಜ್ಯದಲ್ಲಿ ಸೇನಾಪತಿಗಳು ಅಥವಾ ಪಾಂಡವರು ಬಟಂಗಿಗಳು. ನಿರ್ಭಯ ಹೊರಟಿದೆಯೋ? ನಿರ್ಭಯ ಹೊರಟಿದೆಯೋ? ಇದು ರಣಕ್ಷೇತ್ರವಿರುವುದು. ಯುದ್ಧಕ್ಕೋ ಸಂಘ ಮಾಡಿದಂತ ಯಾವತ್ತು ಅಧರ್ಮಗಳು ಅತ್ಯಾಚಾರಗಳು ಕ್ಷಮ್ಯವಾಗಿರುವವು. ಕ್ಷೇತ್ರದ ನಾನು ಸೇನಾಪತಿಯಾಗಿರುವವರಿಗೂ ಅಧರ್ಮವನ್ನು ಯಾರಿಂದಲೂ ಮಾಡಿಕೊಡಲಾರನು. ಬಲಿಷ್ಠನಾದ ವೀರನು ಶತ್ರುವಿನ ಕೂಡ ಸರಳ ಯುದ್ಧವನ್ನೇ ಮಾಡಬೇಕು. ಕಪಟ ಯುದ್ಧವನ್ನು ಮಾಡುವುದಿಲ್ಲವೆಂದು ನೀವು ನನಗೆ ವಚನ ಕೊಟ್ಟಿರುವುದನ್ನು ಮರೆಯಬೇಡಿ. ರಾಜಕಾರಣದಲ್ಲಿ ಇಂಥ ವಚನಗಳು ಎಷ್ಟೋ ಆಗಿ ಹೋಗಿರ್ತವೆ. ಅವುಗಳನ್ನು ಲಕ್ಷಿಸಬಾರದು. ಶತ್ರುಗಳನ್ನು ತಕ್ಷಣ ಸಂಹರಿಸುವುದು ಇದೇ ನಿಜವಾದ ಧರ್ಮವು. ಇನ್ನು ಧರ್ಮ ಕರ್ಮದ ವಿಚಾರಗಳನ್ನು ಸಾಕು ಮಾಡರಿ. ಶತ್ರುವು ತೀರ ಸಮೀಪಕ್ಕೆ ಬಂದು ಕುಳಿತಿರುವರು. ನಾವು ನಮ್ಮ ಒಳಗೆ ಜಡವಾಡದ ಕುಳಿತುಕೊಂಡರು. ಶತ್ರುವು ಸಮಾಚಾರವನ್ನು ಯಾರು ತೆಗೆದುಕೊಳ್ಳುವರು? ಸರಿ ಸರಿ ಮಾವ, ನಿನ್ನ ಸಿದ್ಧಾಂತವು ಯೋಗ್ಯವಾಗಿದೆ. ಪ್ರತಿಧ್ವನಿ ಪರಂ ಪ್ರಭಾಪೂರಿತಂ ಪ್ರತಿಧ್ವನಿ ಪರಂ ಪ್ರಚಂಡ ಪರಾಕ್ರಮ ಸಾಧಿತ ಪ್ರಚಂಡ ಪರಾಕ್ರಮ ಸಾಧಿತ ಸದಾಶಿವನ ಶುಭ ವಿಭೂತಿ ವಿಕಸಿತ ಸದಾಶಿವನ ಶುಭ ವಿಭೂತಿ ವಿಕಸಿತ ಧ್ವಜವನ್ನಲಿಸಿ ಮೆರವೇ ಕುರುಪದಿಗೆ ಸಮರ. ಸರಿ ಸರಿ ಮಾವ, ನಿನ್ನ ಸಿದ್ಧಾಂತವು ಯೋಗ್ಯವಾಗಿದೆ. ರಾಮಾಯ ಸ್ವಸ್ತಿ, ರಾವಣಯ ಸ್ವಸ್ತಿ. ಶತ್ರುವು ತೀರಾ ಬಾಗಲಲ್ಲಿ ಬಂದು ಕುಳಿತಿರುವವು. ನಾವು ನಮ್ಮ ಒಳಗೆ ಜಗಳ ಹೊಡೆದು ಕುಳಿತುಕೊಂಡರೆ ಶತ್ರುವು ಸಮಾಚಾರವನ್ನು ಯಾರು ತೆಗೆದುಕೊಳ್ಳುವರು? ತಂತ್ರ ಮಾಡುವೆ ತಂತ್ರ ಮಾಡುವೆ ತಂತ್ರ ಮಂತ್ರದಿಂದ ನಾನು ಹಠವ ಜಯಿಸುವೆ. ತಂತ್ರ ಮಂತ್ರದಿಂದ ನಾನು ಹಠವ ಜಯಿಸುವೆ. ಹಠವ ಜಯಿಸುವೆ. ತಂತ್ರ ಮಾಡುವೆ ತಂತ್ರ ಓಡುವೆ. ತಂತ್ರ ಮಾಡುವೆ ತಂತ್ರ ಓಡುವೆ. ನನ್ನ ಪಿಕನವಾಗದಂತ ಕೊರುವಂತ ನಾಚಬೈಗ ನನ್ನ ಪಿಕನವಾಗದಂತ ಕೊರುವಂತ ನಾಚಬೈಗ. ತಂತ್ರ ಮಾಡುವೆ ತಂತ್ರ ಓಡುವೆ. ತಂತ್ರ ಮಾಡುವೆ ತಂತ್ರ ಓಡುವೆ. ನನ್ನ ಸುಧರವನ್ನು ನೀನು ಕಟಕವನ್ನು ಹೋಗಿವೆ. ನನ್ನ ಸುಧರವನ್ನು ನೀನು ಕಟಕವನ್ನು ಹೋಗಿದೆ. ನನ್ನ ಬೆಕಲವಾಗದಂತೆ ಗುರುವಂತ ನಾಸಗೈಗ. ನನ್ನ ಬೆಕಲವಾಗದಂತೆ ಗುರುವಂತ ನಾಸಗೈಗ. ತಂತ್ರ ಮಾಡುವೆ ತಂತ್ರ ಓಡುವೆ. ತಂತ್ರ ಮಾಡುವೆ ತಂತ್ರ ಓಡುವೆ. ಆಚಾರ್ಯರೇ ಸುಮ್ಮನೆ ಮಾತನ್ನು ಬೆಳೆಸಬೇಡ್ರಿ.
ದುರ್ಯೋಧನ, ನೀನು ಕರ್ಣ, ಕೃಪಾ, ದುಶ್ವಾಸನ ಇವರನ್ನು ನಿನ್ನ ಸಹಾಯಕ್ಕೆ ತೆಗೆದುಕೊಂಡು ಚಕ್ರವ್ಯೂಹದ ಮಧ್ಯಭಾಗದಲ್ಲಿ ಸಿದ್ಧನಾಗಿರು. ನಾನು ಚಕ್ರವ್ಯೂಹದ ಬಾಗಿಲನ್ನು ರಕ್ಷಿಸುತ್ತೇನೆ. ಲಕ್ಷಣ ಮತ್ತು ಜಯದ್ರಥರಾದರೂ ನನ್ನ ಸಹಾಯಕ್ಕಿರಲಿ. ಇದೃಷ್ಟ ಸಂಭ್ರಷಣರ ಶಿಷ್ಟ ಸಾರ್ಥಕ್ಕೆ ಇಟ್ಟು ಅರ್ಜುನನು ಪ್ರತಿಜ್ಞೆಯನ್ನು ಮಾಡಿರುವನು ಹೇಳಿರುವನು. ಈಗ ತಾನೇ ಗುಣಾಚಾರನು ಚಮತ್ಕಾರವನ್ನು ತಂದಿರುವನು. ಏನ ಅರ್ಜುನನಿಲ್ಲವೇ? ಈ ಜಯದ್ರಥ ಪ್ರತ್ಯಕ್ಷ ಕಾಲ ಬಂದರೂ ಅವನಿಗೆ ಭಯಪಡತಕ್ಕನವ. ಶ್ರೀಶಂಕರನವರ ಪ್ರಸಾದದಿಂದ ಅರ್ಜುನನ ಬಿಟ್ಟ ಮೇಕ ಪಾಂಡವರನ್ನು ರಸಾಚಾರಕ್ಕೆ ತುಳಿದು ನಾನು ಸಮರ್ಥನಾಗಿರುವೆನು. ಕಳಕೋಡಿಯಲ್ಲಿ ಕಳಕೋಡಿಯಲ್ಲಿ ನಾವು ಜಗತ್ತಿದ್ದೇವೆ. ಅರಿಯನೇ ತಿಳಿಯನೇ ಬರಲಯ್ಯ ಅವನ ಅರಿಯನೇ ತಿಳಿಯನೇ ಬರಲಯ್ಯ ಅವನ ಅರಿಯನೇ ತಿಳಿಯನೇ ಬರಲಯ್ಯ ಅವನ ಕಳಕೋಡಿ ಹೇಳಿ ಪಾತ ಗೆಲ್ಲವನೆ ಗೆಲ್ಲವನೆ ಗೆಲ್ಲವನೆ. ಬಲೆ ಜಯದ್ರಥ, ಎಂತಹ ಉನ್ಮತ್ತತನವು! ಸುರದಿ ಗೆಲ್ವನು ಹೊರಗೆ ವೈರಿಗಳು, ಸುರದಿ ಗೆಲ್ವನು ಹೊರಗೆ ವೈರಿಗಳು, ದಿಸಿವೆ ಸಮರ ಗೆಲವನಾನು. ಸುರನವರಕ್ಕೆ ಪುರುಷ ಮೆಚ್ಚುವ, ಸುರನವರಕ್ಕೆ ಪುರುಷ ಮೆಚ್ಚುವ, ದಿಸಿವೆ ಸಮರ ಗೆಲವನಾನು. ಸುರನವರಕ್ಕೆ ಪುರುಷ ಮೆಚ್ಚುವ, ಸುರನವರಕ್ಕೆ ಪುರುಷ ಮೆಚ್ಚುವ, ದಿಸಿವೆ ಸಮರ ಗೆಲವನಾನು. ಚಂದ್ರ ಬರದ ಪದ್ಧತಿಯನ್ನು ಸರಿದು ಬಿಡಿವೆ. ಚಂದ್ರ ಬರದ ಪದ್ಧತಿಯನ್ನು ಸರಿದು ಬಿಡಿವೆ. ಕತ್ತಿಯ ತಿರುಗಿಸಿ ತತ್ತರಗೊಳಿಸಿವೆ, ಕತ್ತಿಯ ತಿರುಗಿಸಿ ತತ್ತರಗೊಳಿಸಿವೆ. ಕರಿದು ಕರಿದು ಕರ ವೈರಿಯ ಚಿರಗೆ ತಮ್ಮದು ಬಿಡು ಬಿಡು ದೊಡ್ಡಪ್ಪ, ನನ್ನನ್ನು ತಡೆಯಬೇಡ. ಈ ಅಭಿಮನ್ಯು ಒಬ್ಬನೇ ಈ ಚಕ್ರ ಯುಗದಲ್ಲಿ ದುಃಖದ ಅಭಿಮನ್ಯು, ನೀನು ಒಬ್ಬನನ್ನ ಎಲ್ಲಿಗೆ ಹೋಗಿವೆ? ಮುತ್ತಿರುತ್ತಿರುವ ಹೆಚ್ಚು ಬಲದ ಪದ್ಧತಿಯನ್ನ ಸಾಕಸದಿ. ಮುತ್ತಿರುತ್ತಿರುವ ಹೆಚ್ಚು ಬಲದ ಪದ್ಧತಿಯನ್ನ ಸಾಕಸದಿ. ಕಲೆಯನ್ನು ತಿರುಗಿಸಿ ತತ್ತರಗೊಳಿಸಿ, ಕಲೆಯನ್ನು ತಿರುಗಿಸಿ ತತ್ತರಗೊಳಿಸಿ, ತರದು ತರದು ತಲೆ ವೈರಿಯ ತಿರಗಳನ್ನು ತರದು ತರದು ತಲೆ ವೈರಿಯ ಶಿಲೆಗಳ ದೊಡ್ಡಪ್ಪ, ಈ ಅಭಿಮನ್ಯು ಈ ಚಕ್ರ ಯುಗದಲ್ಲಿ ದುಡುಕಿ ಕಾರಣದ ಸಿಂಹದ ಮರಿಯಂತೆ ಭೇದಿಸಿ ಅದನ್ನು ಈಗ ಒಂದೇ ಪ್ರಹಾರದಿಂದ ಆ ಸೈನ್ಯವನ್ನು ಸಮರಿಸುವುದಕ್ಕೆ ನೋಡು, ನಾನು ಈಗಲೇ ಬರೆಯುವನು. ಭೀಮದೊಡ್ಡಪ್ಪ, ನಿಮ್ಮೆಲ್ಲರ ಮಂಗಲ ಆಶೀರ್ವಾದ ಶಿರಸ್ತ್ರಾಣವು ನನ್ನ ತಲೆ ಮೇಲಿರುವುದು ಮತ್ತು ಶ್ರೀಕೃಷ್ಣನ ಕೃಪಾ ಕವಚವು ನನ್ನ ಸರ್ವಾಂಗವನ್ನು ರಕ್ಷಿಸುತ್ತಿರುವುದು. ಇದಕ್ಕೆ ನಾನು ಪ್ರತ್ಯಕ್ಷ ಕಾನು ಬಂದರೂ ಸಹ ನಾನೇನೋ ಏತಕ್ಕೆ ಭಯಪಡಲಿ. ಅದೋ ನೋಡಿರಿ, ಶತ್ರು ಸೈನ್ಯವು ಒಳ್ಳೆ ವೇಗದಿಂದ ಇತ್ತ ಕಡೆಗೆ ಬರುತ್ತಿರುವುದು. ಅದನ್ನು ಮುಂದಕ್ಕೆ ಬಿಡದೆ ಅಲ್ಲೇ ತಡೆದು ಹಾಕಿರಿ.
ವಾಚ್ ರಿಲೇಷನ್ ನಿಲ್ಲರೆ ಎಲ್ಲಿ ಹೋಗುತ್ತಿರುವೆ? ಹೋದರೂ ನನ್ನ ಜೊತೆ ಗದ ಇದ್ದವನು ಮಾಡೋ ಮದಾಂದ. ಓ ದುರ್ಯೋಧನ, ಎಲ್ಲಿಗೆ ಹೊರಡುವೆ? ರಣಗ್ರ ಭೀಕರ ಸಮರದ ಶೂರ ಕ್ಷಣಾರ್ಧದಲ್ಲಿ ಕಡಿವೆ, ನಿನ್ನನ್ನು ಕ್ಷಣಾರ್ಧದಲ್ಲಿ ಕಡಿವೆ. ತ್ರಿಲೋಕ ಭೀಕರ ಕಡು ಭಯಂಕರ ಮದಾಂಧನೆ ಸರಿಯೇ, ರಣದಲ್ಲಿ ಮದಾಂಧನೆ ಸರಿಯೇ. ರಣಗ್ರ ಭೀಕರ ಸಮರದ ಶೂರ ಕ್ಷಣಾರ್ಧದಲ್ಲಿ ಕಡಿವೆ, ನಿನ್ನನ್ನು ಕ್ಷಣಾರ್ಧದಲ್ಲಿ ಕಡಿವೆ. ತ್ರಿಲೋಕ ಭೀಕರ ಕಡು ಭಯಂಕರ ಮದಾಂಧನೆ ಸರಿಯೇ, ರಣದಲ್ಲಿ ಮದಾಂಧನೆ ಸರಿಯೇ. ಚೀಲದ ದರದರು ಕಡಿಯುವೆ ಶಿರವ, ಕಡಿದು ಮುಡಿಗೈವ ನಿನ್ನಯ ಶಿರವ, ಚೀಲದ ದರದರು ಕಡಿಯುವೆ ಶಿರವ. ಕಡಿದು ಮುಡಿಗೈವ ನಿನ್ನಯ ಶಿರವ. ಎಬ್ಬುಲು ಕುರುಮತಿ ಸಮರಕ್ಕೆ ಸರಿಯೇ, ಕಡಿದಲ್ಲಿ ಜೀವನ ಸೌಲಭ್ಯ ಸರಿಯೇ, ಎಬ್ಬುಲಿ ಕುರುಮತಿ ಸಮರಕ್ಕೆ ಸರಿಯೇ. ಕಡಿದಲ್ಲಿ ಜೀವನ ಸೌಲಭ್ಯ ಸರಿಯೇ. ರಣಗ್ರ ಭೀಕರ ಸಮರದ ಶೂರ ಕ್ಷಣಾರ್ಧದಲ್ಲಿ ಕಡಿವೆ, ನಿನ್ನನ್ನು ಕ್ಷಣಾರ್ಧದಲ್ಲಿ ಕಡಿವೆ. ತ್ರಿಲೋಕ ಭೀಕರ ಕಡು ಭಯಂಕರ ಮಧೋಂಧನೆ ಸರಿಯೇ, ರಣದಲ್ಲಿ ಮಧೋಂಧನೆ ಸರಿಯೇ. ಸಿಡಿಲ ದರದರು ಕಡಿಯುವೆ ಶಿರವ, ಕಡಿದು ಮುಡಿಗೈವ ನಿನ್ನಯ ಶಿರವ, ಸಿಡಿಲ ದರದರು ಕಡಿಯುವೆ ಶಿರವ. ಕಡಿದು ಮುಡಿಗೈವ ನಿನ್ನಯ ಶಿರವ. ಎಬ್ಬುಲು ಕುರುಪತಿ ಸಮರಕ್ಕೆ ಸರಿಯೇ, ಕಡಿಗಲಿ ಭೀಮನ ಸೌಲಭ್ಯ ಸರಿಯೇ, ಎಬ್ಬುಲು ಕುರುಪತಿ ಸಮರಕ್ಕೆ ಸರಿಯೇ. ಕಡಿಗಲಿ ಭೀಮನ ಸೌಲಭ್ಯ ಸರಿಯೇ. ರಣಗ್ರ ಭೀಕರ ಸಮರದ ಶೂರ ಕ್ಷಣಾರ್ಧದಲ್ಲಿ ಕಡಿವೆ, ನಿನ್ನನ್ನು ಕ್ಷಣಾರ್ಧದಲ್ಲಿ ಕಡಿವೆ. ಈಗ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾಗ ಪ್ರಾಣ ಸಂಕಟಕ್ಕೆ ಗುರಿಯಾಗುವೆ. ಹಾಗ ನಿನ್ನಂತ ದುರಾತ್ಮನ ಬೆದರಿಕೆಗೆ ನಾನೇನು ಭಯಪಡತಕ್ಕವನಲ್ಲ. ಬಾ ಹೀಗೆ ಮುಂದಕ್ಕೆ. ನಿನ್ನನ್ನು ಹೀಗೆ ನಿನ್ನಂತ ಒಂದು ಚೋಟು ಹುಡುಗನ ಕೂಟ ಯುದ್ಧ ಮಾಡೋದಕ್ಕೆ ಧನಸ್ಸು ಬಾಣಗಳ ಒಂದು ಏಟು ಕೆನ್ನೆಗೆ ಕೊಟ್ಟು ಮಣ್ಣು ಪಾಲು ಮಾಡಿಬಿಡುವೆ ನಿನ್ನ. ನಕ್ಕು ನನ್ನನ್ನು ತಿರಸ್ಕರಿಸಿವೆಯಾ? ಮೃತ್ಯುವಿನ ಬಾಯಿಗೆ ಸಿಕ್ಕಿರುವೆ ಜ್ವಾಕೆ. ಪ್ರಾಣದ ವಿಷಯವಾಗಿ ಜಾಗೃತನಾಗು. ಇದೋ ಪ್ರಯೋಗಿಸುವನು ಸಗಿಸು. ನಿನ್ನಂತ ಒಂದು ಚೋಟು ಹುಡುಗನ ಕೂಡ ಯುದ್ಧ ಮಾಡುವುದಕ್ಕೆ ಧನಸ್ಸು ಬಾಣಗಳೇತಕ್ಕೆ ಒಂದು ಏಟು ನಿನ್ನನ್ನು ಕೆನ್ನೆಗೆ ಕೊಟ್ಟು ಮಣ್ಣು ಪಾಲು ಮಾಡಿಬಿಡುವೆನು. ಬಾ, ಹಾಗಾದರೆ ಈಗಲೇ ನಿನ್ನನ್ನು ರಸಾತಳಕ್ಕೆ ಮೆಟ್ಟುವೆನು. ಪಡೆದಿಡುವೆ ಕಡುಗಲಿಯ ಪಡೆಯೋಳು ನಾನು ಹುಡುಗ ನಿನ್ನಯ ತುಡಕನಿರು ತುರುಳನೆ ತಳಲಿಗಳು ನೀನು ತುಡುಕಿ ನೀ ಕೆಳಕಿದರೆ ಉದರವನ್ನು ಬಗೆಯುವೆನು. ತಡೆದಿಡುವೆ ಕಡುಗಲಿಯ ಪಡೆಯೋಳು ನೀನು ಹುಡುಗ ನಿನ್ನಯ ತುಡಕನಿರು ತುರುಳನೆ ತಳಲಿಗಳು ನೀನು ತುಡುಕಿ ನೀ ಕೆಳಕಿದರೆ ಉದರವನ್ನು ಬಗೆಯುವೆನು. ಹೃದಯವನ್ನು ಹರಿದಿಡುವೆ ಕಡಿದು ಕಡ್ಯದಲ್ಲಿ ನಾನು ಹೃದಯವನ್ನು ಹರಿದಿಡುವೆ ಕಡಿದು ಕಡ್ಯದಲ್ಲಿ ನಾನು ಹುಡುಗ ನಿನ್ನಯ ರುಂಡ ಕಡಿ ಕಡಿದು ನನ್ನ ಹುಡುಗ ನಿನ್ನಯ ರುಂಡ ಕಡಿದಿಡುವೆ ನೀಗ ಕಡಿ ಕಡಿದು ಕಂಡವನ್ನು ಹೊರತರುವೆ ಬಣ್ಣನೆ ಕಣ್ಣು ಗಲಿ ಎಂದೆನಿಸಿ ಹಣ ತುಂಬಿ ನಾವೆಲಿವೆ. ಕಡಿ ಕಡಿದು ಕಂಡವನ್ನು ಹೊರತರುವೆ ಬಣ್ಣನೆ ಕಣ್ಣು ಗಲಿ ಎಂದೆನಿಸಿ ರಣದಲ್ಲಿ ಕಡಿದಿಡುವೆ ಕಡುಗಲಿಯ ಪಡೆಯೋಳು ನಾನು ಹುಡುಗ ನಿನ್ನಯ ರುಂಡ ಕಡಿದಿಡುವೆ ನೀಗ ತುಡುಕನಿರು ತುರುಳ
ಒಳನೆ ಧರಣಿಗಳು ನೀನು ತುಡುಕಿಲಿ ಕೆಳಕಿದರೆ ಉದರವನ್ನು ಬಗೆಯುವನು. ಈಗಲೇ ನಿನ್ನನ್ನು ರಸಾತಳಕ್ಕೆ ಮೆಟ್ಟುವೆನು. ಲಕ್ಷಣ ಬರಲಿಲ್ಲ. ಈಗಲೇ ನಿನ್ನನ್ನು ರಸಾತಳಕ್ಕೆ ಮೆಟ್ಟುವೆನು. ಸಿದ್ಧರಾಗುವಂಗ ಸಿದ್ಧರಾಗು. ಕಲಿಕೆ ಏಕೆ ಜಯದ್ರಥ? ಎಲ್ಲಿ ಹೋಯಿತು ನಿನ್ನ ಆವೇಶವು? ಎಲ್ಲಿ ಅಡಗಿತು ನಿನ್ನ ದುಷ್ಟತನವು? ಹೇಳು ಮೇಲಕ್ಕೆ. ಮತ್ತೆ ಯುದ್ಧಕ್ಕೆ ಸಿದ್ಧನಾಗು. ಗಾತವು ಈತನು ಮೂರ್ಛಿತನಾಗಿ ಬಿದ್ದಿರುವನು. ಮೂರ್ಛಿತನಾದವನ ಮೇಲೆ ಶಸ್ತ್ರವೆತ್ತುವುದು ವೀರನಿಗೆ ಭೂಷಣವಲ್ಲ. ಈತನು ಹೀಗೆ ಬಿದ್ದುಕೊಳ್ಳಲಿ. ಹೋದನು. ಎಲ್ಲಿಗೆ ಹೋದನು? ಓಡಿ ಹೋದನು. ಈ ಕಾಲಿನ ಬಲೆಯಲ್ಲಿ ಸಿಕ್ಕಿ ಪರಾಗಿ ಹೋದನು. ಧಿಕ್ಕಾರವಿರಲಿ ಈ ನನ್ನ ಶೌರ್ಯಕ್ಕೆ. ಈ ವೀರನಾದ ಸಿಂಧೂರಾಜನ ಪರಾಕ್ರಮ ಯಾಕಸಿದ ಹುಡುಗನಿಂದ ಮೊದಲ ಹೊಡೆತಕ್ಕೆ ಮಣ್ಣು ಪಾಲಾಗಿ ಹೋಯ್ತೆ. ಹುಡುಗನ ವಯಸ್ಸು ಕಿರಿದು, ಆದರೆ ಪರಾಕ್ರಮವೂ ಇರಿದು. ಇದರ ಸೇಡು ತೀರಿಸಿಕೊಳ್ಳದಿದ್ದರೆ ನಾನು ಜಯದ್ರಥನೇ ಅಲ್ಲ. ಯಾರು ಕಣ್ಣನೆ? ಏನಾಯ್ತು? ಅಭಿಮನ್ಯು ಅನರ್ಥ ಮಾಡಿದನು. ಚಕ್ರವ್ಯೂಹವನ್ನು ಭೇದಿಸಿ ಶಲ್ಯರನ್ನು ದುರ್ಯೋಧನನ್ನು ಮೂರ್ಛೆಗೊಳಿಸಿದನು. ಅಧೋನರು ಅಡ್ಡವಾಗಿ ಬಂದ ವೀರರ ಶಿರಸನ್ನು ಛರನೆ ಕೊಯ್ಯುತ್ತ ಆ ಹುಡುಗನು ಚಕ್ರವ್ಯೂಹವನ್ನು ದಿಕ್ಕೆಟ್ಟು ಮಾಡಿದನು. ಹೋದನು. ಅಭಿಮಾನಿಯು ಚಕ್ರವ್ಯೂಹದ ಮಧ್ಯಭಾಗಕ್ಕೆ ಹೋದನು. ಈ ದಿವಸ ಕೃಷ್ಣವು ಚೆನ್ನಾಗಿ ಕಾಣುವುದಿಲ್ಲ. ಆ ಸಣ್ಣ ಹುಡುಗನಿಗೆ ಬಾಪಟ್ಟ ಹೆಂಗಿಸರಂತೆ ಓಡಿ ಬಂದು ಅವನ ಪರಾಕ್ರಮದ ಕೌತುಕವನ್ನೇ ಮಾಡುತ್ತಿರುವೆಯ. ಅಭಿಮಾನಿಯು ಈಗ ಚಕ್ರವ್ಯೂಹದ ಮಧ್ಯದಲ್ಲಿ ಸಿಕ್ಕಿರುವನು. ಅಲ್ಲಿಂದ ಹೇಗೆ ಪರಾಗಿ ಬರುವನು ನೋಡೆವು. ಅಲ್ಲಿಯ ಅವನ ಕಪಾಲ ಮೋಕ್ಷವಾಯ್ತಲ್ಲ ಅಂತೇಳಿ ಅಧೋರರು ಭೀಮ, ಸಾತ್ಯಕಿ, ನಕುಲ, ಸಹದೇವರು ಅವನ ಸಹಾಯಕ್ಕೆ ಹೇಗೆ ಧಾವಿಸಿ ಬರುತ್ತಿರುವರು. ಹಾಗಾದರೆ ಅವರೆಲ್ಲ ಅಲ್ಲೇ ತೆರೆದು ಅಭಿಮಾನಿ ಒಬ್ಬನೇ ನಮ್ಮ ಕೈಗೆ ಸಿಕ್ಕುವಂತೆ ಪ್ರಯತ್ನ ಮಾಡೋಣ. ಹೌದು, ಭೀಮನನ್ನು ಸಾತ್ಯಕಿಯನ್ನು ಯುದ್ಧ ಮಾಡುತ್ತಾ ದೂರಕ್ಕೆ ತಗೊಂಡು ಹೋದರೆ ಆವಾಗ ನಮ್ಮ ಕೈಗೆ ಅಭಿಮಾನಿ ಒಬ್ಬನೇ ಸಿಗುವನು. ಈ ಪ್ರಸಂಗದಲ್ಲಿ ಕೃಷ್ಣನ ಕಾರಸ್ಥಾನದಿಂದಲೇ ಕಾರ್ಯವನ್ನು ಸಾಧಿಸಬೇಕು. ಶತ್ರುಗಳನ್ನು ಅಗಲಿಸಿ ಅವರ ಒಕ್ಕಟ್ಟಾಗಿರುವ ಸಾಮ್ರಾಜ್ಯವನ್ನು ಕ್ಷೀಣ ಮಾಡದ ವಿನಃ ನಮಗೆ ಜಯವು ದೊರಕುವ ಚಿಹ್ನವೇ ಕಾಣುವುದಿಲ್ಲ.
ದುರದೋತ್ಪಾರ್ತನ ಶಿರವ ದುರದೋತ್ಪಾರ್ತನ ಶಿರವ ಧರಣಿಗೆ ಉರುಳಿ ತಲೆನುತ ಶಪಥವನ್ನು ಕೈವೇ ಪರಶುರಾಮನ ಮದಕೀಗ ಮಾರಾಯ್ತು ಅನ್ನೋದು ಪರಶುರಾಮನ ಮದಕೀಗ ಎಲ್ಲ ವಿದ್ಯವನ್ನು ಕಲಿತ ನನಗೆ ಸಮರುಂಟೆ ಜಗದೇ ಎಲ್ಲೋ ಹುಡುಗ, ನೀನು ಯಾರು ಈ ರಣರಂಗದಲ್ಲಿ ಇರುವುದು? ಸಮಾನ ಯಾರ್ಯಾರೇ ಎನ್ನೆ ಸಮಾನ ಯಾರ್ಯಾರೇ ಎನ್ನೆ ಸಮಾನ ಯಾರ್ಯಾರೇ ಸಮಾನ ಯಾರ್ಯಾರೇ ಎನ್ನೆ ಸಮಾನ ಯಾರ್ಯಾರೇ ಎನ್ನೆ ಸಮಾನ ಯಾರ್ಯಾರೇ ಸಮಸ್ತ ಯುಗಗಳಲ್ಲಿ ಸಮಸ್ತ ಜಗದಲ್ಲಿ ಯುಗಗಳಲ್ಲಿ ಸಮಾನ ಯಾರ್ಯಾರೇ ಎನ್ನೆ ಸಮಾನ ಯಾರ್ಯಾರೇ ಎನ್ನೆ ಸಮಾನ 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 ಯಾರ್ಯಾರೇ ಎಲ್ಲೋ ಹುಡುಗ, ಈ ರಣರಂಗಟದಿಂದ ತಪ್ಪಿಸಿಕೊಂಡು ಎಲ್ಲಿ ಹೋಗುವೆ ನೀನು? ಯುದ್ಧವೆಂದರೆ ಭಯವೇ ಇಲ್ಲವೇನು ನಿನಗೆ? ನಾನು ಯಾರು ಗೊತ್ತಾ? ನಾನು ದುರ್ಯೋಧನನ ಪುತ್ರನಾದ ಕೋಮಲ ಗಾತ್ರ ವಿಜಯ ಪವಿತ್ರ ನಾದ ನಾನು ಲಕ್ಷಣ ಕುಮಾರ. ಭ್ರಷ್ಟ, ಬಾ ಈ ರಣರಂಗದಲ್ಲಿ ಯುದ್ಧ ಮಾಡು. ಹಾಗಾದರೆ ಬಾ ನಡೆ. ಕೂಟ ಯುದ್ಧ ಮಾಡು, ಇಲ್ಲದಿದ್ದರೆ ರೆಡಿ ಆಗು. ಹಿಡ್ಕೊಂಡು ಶರಣಾಗು. ಹಾಗಾದರೆ ಬಾ. ದುರ್ಯೋಧನ ಪುತ್ರನಾದ ಲಕ್ಷ್ಮಣನ ಸಂಹಾರವಾಯಿತೆ. ಶಲ್ಯ ಪುತ್ರನಾದ ರುಕ್ಮಿರಥನು ರಣಾಂಗಣದಲ್ಲಿ ಮಡಿದು ಹೋದನೆ. ನಾನು ಒಳ್ಳೆಯ ಕುಶಲತೆಯಿಂದ ಆ ಮಹಾಪರಾಕ್ರಮಶಾಲಿಯಾದ ಅರ್ಜುನನನ್ನು ಎರಡನೇ ಕಡೆಗೆ ಯುದ್ಧದಲ್ಲಿ ತೊಡಗಿಸಿದೆನು. ಆದರೆ ಏನು? ಯಾರು? ಅಜೇ ಕೇಸರಿ ಆರ್ಭಕನು ಚಕ್ರ ಯುಗವನ್ನು ಛೇದಿಸಿ ದಿಕ್ಕುಪಾಲು ಮಾಡಿದನು. ಯಾರು? ಅಭಿಮನ್ಯುವೆ. ಅಹುದು ಆಚಾರ್ಯರೇ, ನನ್ನ ಈ ಶಿಷ್ಯ ಪಾರ್ಥ ಸುತನು ತಮಗೆ ಅಭಿವಂದಿಸುವನು ತಾವು ಗುರುಪೂಜೆಯನ್ನು ಸ್ವೀಕರಿಸಬೇಕು. ನನ್ನ ಶಿಷ್ಯ ಪಾರ್ಥನ ತನಯನಾದ ವೀರ ಅಭಿಮನ್ಯುವು ನೀನೇ. ಅಹುದು ಆಚಾರ್ಯರೇ, ಈ ಪಾರ್ಥ ಸುತನು ತಮಗೆ ಅಭಿವಂದಿಸುವನು ತಾವು ಗುರುಪೂಜೆಯನ್ನು ಸ್ವೀಕರಿಸಬೇಕು. ಬಾಪು ಬಾಪು ಕುಮಾರ, ಬಾಪು ಬಾಪು. ನಿನ್ನಂತಹ ತೇಜಸ್ವಿ ವೀರಕುಮಾರರು ರಾಷ್ಟ್ರ ಸೇವೆಗೋಸ್ಕರ ಸರ್ವಸ್ವಕ್ಕೂ ಕೂಡ ತಿಲಾಂಜಲಿಯನ್ನು ಕೊಡುವುದಕ್ಕೆ ಸಿದ್ಧರಾದ ಮೇಲೆ ಈ ಭರತಖಂಡದ ಭಾಗ್ಯೋದಯವಾಗುವುದಕ್ಕೆ ಸಂದೇಹವೇನು? ಆಚಾರ್ಯರೇ, ತಾವು ಈಗೇಕೆ ಸುಸ್ತರಾಗಿ ನಿಂತಿರುವಿರಿ? ಈ ಮಂದಮತಿಯಾದ ಬಾಲಕನ ಪೂಜೆಯನ್ನು ತಾವು ಸ್ವೀಕರಿಸುವುದಿಲ್ಲವೇ? ಹಾಯ್ ಹಾಯ್, ದುಷ್ಟಮತಿಗಳಾದ ದುರ್ಯೋಧನಾದಿ ಚಾಂಡಾಲರ ಪ್ರೇರಣೆಯಿಂದ ಈ ಚಕ್ರವ್ಯೂಹವನ್ನು ರಚಿಸಿದೆನು. ಆದರೆ ಈ ವೀರಕುಮಾರನು ಆ ಚಕ್ರವ್ಯೂಹವನ್ನು ಭೇದಿಸುವನೆಂಬ ಕಲ್ಪನೆಯು ನನ್ನ ಬುದ್ಧಿಗೆ ತೋಚಲಿಲ್ಲ. ಆಚಾರ್ಯರೇ, ಆಗಲಿ, ಪ್ರಸಂಗ ಬಂದಿದ್ದನ್ನು ಅನುಭವಿಸದೆ ಗತಿ. ಆಚಾರ್ಯರೇ, ಕುಮಾರ, ನಿನ್ನಂತಹ ಬಾಲಕನ ಮೇಲೆ ಬಾಣ ಪ್ರಯೋಗ ಮಾಡುವುದಕ್ಕೆ ಈ ನನ್ನ ಕೈಯಲ್ಲಿ ಸಾಮರ್ಥ್ಯವೇ ಇಲ್ಲ. ನಿನ್ನ ಪರಾಕ್ರಮದ ಕೌತುಕ ಮಾಡುವುದನ್ನು ಬಿಟ್ಟು ನಿನ್ನ ಕೂಡ ಯುದ್ಧ ಮಾಡುವುದು ನನಗೆ ಲಾಂಛನಾಸ್ಪದವೇ. ಆಚಾರ್ಯರೇ, ತಾವು ನಮ್ಮ ಶತ್ರುಗಳು, ಕೌರವರ ಸೇನಾಧೀಶರು ಮತ್ತು ಧಿಕ್ಕಾರವಿರಲಿ ನನ್ನ ಸೇನಾಧಿಪತ್ಯಕ್ಕೆ. ಕೌರವರ ಸೇನಾಧೀಶನಾದರೂ ಈ ದ್ರೋಣನ ಅಂತಃಕರಣದಲ್ಲಿ ನ್ಯಾಯ ಬುದ್ಧಿಯು ಇನ್ನೂ ಜಾಗೃತವಾಗಿದೆ.
ಬಾ ಸುಕುಮಾರ, ನಿನ್ನ ಅದ್ವಿತೀಯವಾದ ಪರಾಕ್ರಮವನ್ನು ಹೊಗಳಿ ನಿನ್ನ ಶಿರಸ್ಸಿನ ಮೇಲೆ ಆನಂದಾಸ್ತ್ರಗಳನ್ನು ಸುರಿಸಿ ಸಂತೋಷಪಡಿಸುತ್ತೇನೆ. ಮಗುವೆ, ಭಯಪಡಬೇಡ. ನಾನು ಪಾಂಡವರ ಶತ್ರುವಾದರೂ ನ್ಯಾಯ ನೀತಿ ಧರ್ಮಗಳಿಗೆ ಶತ್ರುವಾಗಿಲ್ಲ. ಅಲ್ಲದೆ ನೀನು ಶತ್ರು ಪಕ್ಷದವನಾದರೂ ವೀರನಾಗಿರುವೆ. ವೀರರ ಗೌರವವನ್ನು ವೀರರೇ ಮಾಡಬೇಕಲ್ಲವೇ? ಕುಮಾರ, ಈ ಸ್ಥಳವು ನಿನ್ನ ಜೀವಿತಕ್ಕೆ ಘಾತಕವಾಗಿದೆ. ಒಂದು ಕ್ಷಣವಾದರೂ ಇಲ್ಲಿ ನಿಲ್ಲದೆ ಜಾಗೃತೆಯಾಗಿ ಹೋಗು. ಏನು, ನಾನು ಇಲ್ಲಿಂದ ಓಡಿ ಹೋಗಲು? ಹೌದು ಹೌದು, ಸಮಯವನ್ನು ಸಾಧಿಸಿ ಜೀವವನ್ನು ಉಳಿಸಿಕೊಂಡು ಮರಳಿ ಹೋಗು. ಆಚಾರ್ಯರೇ, ಇಂತಹ ವಿಚಾರವನ್ನು ಸೂಚಿಸುವುದು ತಮ್ಮಂತವರಿಗೆ ಭೂಷಣವಲ್ಲ. ಕರ್ತವ್ಯಕ್ಕೆ ವಿಮುಖವಾಗಿ ರಣಭೂಮಿಯಿಂದ ಓಡಿ ಹೋಗುವುದು ವೀರನಾದವನಿಗೆ ಲಾಂಛನವು. ನೀವು ಈ ಅಭಿಮನ್ಯುವನ್ನು ಯಾರೆಂದು ತಿಳಿದಿರುವಿರಿ? ಈ ಪಾರ್ಥ ಪುತ್ರನು ದುಷ್ಟರ. ಈ ಆತ್ಮಘಾತಕ ವಿಚಾರವನ್ನು ಬಿಟ್ಟು ಸುಮ್ಮನೆ ನನ್ನ ಮಾತನ್ನು ಕೇಳಿ ಹೊರಟು ಹೋಗು. ಏನು? ಇನ್ನಲ್ಲಿಗೆ ಹೊರಟು ಹೋಗುವ? ಅದೋ ನೋಡು, ದುಶ್ವಾಸನಾದಿ ಕೌರವ ವೀರರು ಇತ್ತ ಕಡೆಗೆ ಬಂದರು. ಹೋಗು ಹೋಗು, ಜಾಗೃತಿಯಾಗಿ ಇಲ್ಲಿಂದ. ತಾವೇ ಇಲ್ಲಿಂದ ಹೊರಟು ಹೋಗಿರಿ, ಇಲ್ಲವಾದರೆ ಯುದ್ಧಕ್ಕೆ ಸಿದ್ಧರಾಗಿರಿ. ನಿನ್ನಂತಹ ಬಾಲವೀರನ ಕೂಡ ಯುದ್ಧ ಮಾಡುವುದು ಈ ದ್ರೋಣನಿಗೆ ಧರ್ಮವಲ್ಲ ಮತ್ತು ಪುರುಷಾರ್ಥವಲ್ಲ. ಹೊರಟು ಹೋಗು, ಇನ್ನಲ್ಲಿಗೆ ಹೊರಟು ಹೋಗುವ. ನಿನ್ನ ಮೇಲೆ ಪ್ರಾಣದಾಸ್ಯನು. ಎಲ್ಲೋ ಹೋಗ ಹೋಗ, ನಿನ್ನಂತ ದುರಾತ್ಮನನ್ನು ಈಗ ಒಂದೇ ಕೈಯಿಂದ ತೂರಿ ಬಿಸಾಕುವೆ. ಮೂರ್ತಿ ಚಿಕ್ಕದು, ಆದರೆ ಪರಾಕ್ರಮ ಕೀರ್ತಿ ದೊಡ್ಡದು. ಅಭಿಮಾನಿಯು ನೀನು ನನ್ನನ್ನು ಮನಿಸಿದರೆ ನನ್ನ ಹಿರಿತನದ ಸಂಬಂಧ ಮನುಷ್ಯನು ಸ್ವಕಾರ್ಯ ಸ್ವಾಭಿಮಾನಕ್ಕೋಸ್ಕ ದುರಾಭಿಮಾನಕ್ಕೊಳಗಾಗಿ ಇಲ್ಲದ ಸಂಬಂಧವನ್ನು ಹೆಚ್ಚುವುದಕ್ಕೆ ಪ್ರಯತ್ನಿಸುವನು. ಅಲ್ಲಂತಹ ಸಂಬಂಧವನ್ನು ಹೆಚ್ಚುವುದಕ್ಕೆ ಇಲ್ಲಿ ಏನು ಹೋಳಿಗೆ ತುಪ್ಪದ ಊಟವಿಲ್ಲ. ಇದು ರಣಾಂಗಣವಿದೆ. ಯುದ್ಧ ಮಾಡಿ ನಿನ್ನ ಪರಾಕ್ರಮವನ್ನು ತೋರಿಸು. ಏನು ಮಾಡಲಿ, ಬರೇ ಕೈಯಿಂದ ನಿನ್ನ ರುಂಡವನ್ನು ಹಿಂಡಿಬಿಟ್ಟಿದ. ಆದರೆ ನಿನ್ನಂತ ಚಿಕ್ಕ ಹುಡುಗರ ಮೇಲೆ ಕೈ ಹಾಕೋದ್ರೆ ಈ ಕೈಗಳಿಗೆ ನಾಚಿಕೆ ಆಗೋದಿಲ್ವಾ? ಕೊಲ್ಲ ನಿಲ್ಲತಲೆ ಸೊಲ್ಲ ನಡಿಗೆ ಅಲ್ಲೇ ನಿನ್ನನು ಚೀನೀತ. ಕೊಲ್ಲ ನಿಲ್ಲತಲೆ ಸೊಲ್ಲ ನಡಿಗೆ ಅಲ್ಲೇ ನಿನ್ನನು ಚೀನೀತ. ಮಲ್ಲ ಯುದ್ಧದ ನಿಲ್ಲುವುದ ಮನೆ, ಮಲ್ಲ ಯುದ್ಧದ ನಿಲ್ಲುವುದ ಮನೆ. ಹುಲ್ಲನು ಹೊಲ್ಲನು ಮುರಿಯುವೆನೀಗ, ಹುಲ್ಲನೆ ಹೊಲ್ಲನು ಮುರಿಯುವೆನೀಗ. ಬಂದ ನಿನ್ನ ತಲೆಯ ನಾನು ಚಂಡ ನಾಟಿದೆ, ಬಂದ ನಿನ್ನ ತಲೆಯ ನಾನು ಚಂಡ ನಾಟಿದೆ. ಮುಚ್ಚ ಬಾಯಿ ಮುಚ್ಚ ಮಂತೆ ಕಚ್ಚಲೆ ತಲೆ, ಕಚ್ಚು ನಿನ್ನ ಕೆಚ್ಚು ಮುರಿವ ಮುಚ್ಚ ಬಾಯಿ ಮುಚ್ಚ ಮಂತೆ ಕಚ್ಚಲೆ ತಲೆ. ಹುಲ್ಲ ನಿಲ್ಲತಲೆ ಸೊಲ್ಲ ನಡಿಗೆ ಅಲ್ಲೇ ನಿನ್ನನು ಚೀನೀತ. ಹುಲ್ಲ ನಿಲ್ಲತಲೆ ಸೊಲ್ಲ ನಡಿಗೆ ಅಲ್ಲೇ ನಿನ್ನನು ಚೀನೀತ. ಮಲ್ಲ ಯುದ್ಧದ ನಿಲ್ಲುವುದ ಮನೆ, ಮಲ್ಲ ಯುದ್ಧದ ನಿಲ್ಲುವುದ ಹುಲ್ಲನೆ ಹಲ್ಲನು ಮುರಿಯುವುದೀಗ, ಹುಲ್ಲನೆ ಹಲ್ಲನು ಮುರಿಯುವುದೀಗ. ಬಾ
ಮನಲಜ್ಜೆಯನ್ನ ತಲೆಗೆ ಸುತ್ತಿ ತುಂಬಿದ ಸಭೆಯಲ್ಲಿ ನನ್ನ ದ್ರೌಪದಿ ಮಾತೆಯನ್ನ ಲಗ್ನ ಮಾಡುವುದಕ್ಕೆ ಯತ್ನಿಸಿದ ಈ ದುಶ್ಯಾಸನ ಪಾತಕಿ ಕೈಗಳಿಗೆ ನಾಚಿಕೆ ಬರುವುದೇ? ನಿರ್ಲಜ್ಜ ದುರಾತ್ಮ, ನನ್ನ ಪರಮ ಪೂಜ್ಯ ಮಾತೆಯ ವಿಡಂಬನ ಮಾಡಿದ ಸೇಡನ್ನು ಈ ದಿವಸ ಈ ಅಭಿಮನ್ಯು ಹೇಗೆ ತೀರಿಸಿಕೊಳ್ತಾನೆ ನೋಡು, ಮಾತಾಡು. ಆ ಸತಿಯನ್ನು ಪಾಪ ದೃಷ್ಟಿಯಿಂದ ನೋಡಿದ ಈಗಿನ ಪಾಪಿ ಕಣ್ಣುಗಳನ್ನು ಸಮೂಲವಾಗಿ ಕಿತ್ತು ಅಡಿಗೆ ತೆಗೆಯಲೇ. ಪತಿವ್ರತ ಶಿರೋಮಣಿಯ ಸೀರೆಯನ್ನು ಸೆಳೆಯುವುದಕ್ಕೆ ಧಾವಿಸಿದ ಈ ನಿನ್ನ ಕೈಗಳನ್ನು ಈ ದುಷ್ಟ ದೇಹದಿಂದ ಬೇರೆ ಮಾಡಿಬಿಡಲೇ. ಆದರೆ ಬೇಡ ಈ ದುಷ್ಟ ನರಗಳ ರಕ್ತವನ್ನು ಕುಡಿಯುವುದಕ್ಕೆ ನಮ್ಮ ದೊಡ್ಡಪ್ಪನ ಭೀಮ ದೊಡ್ಡಪ್ಪನ ದೊಡ್ಡ ಆಜ್ಞೆ ಆಗಿರ್ಬೋದು. ಆತನ ಆಜ್ಞೆಗೆ ನಾನು ಅಡ್ಡಾಗಿ ಬರುವುದಿಲ್ಲ. ಹಾಗೂ ನಿನಗೆ ಜೀವದಾನವನ್ನು ಕೊಟ್ಟಿದ್ದೇನೆ. ಈತನಿಗೆ ಬಾಲಕನೆಂದು ಯಾರು ಹೇಳು? ಈತನ ಪ್ರಾಣಾಂತಕನ ಪ್ರಾಣಾಂತಕನು. ಬರ್ಲಿ ಯಾರು ದುರ್ಯೋಧನನು? ಬಲ್ಲಿ ನಿಮ್ಮ ಸರ್ವರ ಮೂರ್ತಿಮಂತ ಮೃತ್ಯುವಿಲ್ಲೇ ಸಿದ್ಧನಾಗಿ ನಿಂತಿರುವನು. ಎಲ್ಲಿರುವನು? ನನ್ನ ಪ್ರಿಯ ಕುಮಾರನಾದ ಲಕ್ಷಣನನ್ನು ಸಂಹರಿಸಿದ ಆ ಚಾಂಡಾಳ ಹುಡುಗ ಎಲ್ಲಿರುವನು? ತಮ್ಮ ಸಮ್ಮುಖದಲ್ಲಿ ಎದೆ ಕೊಟ್ಟು ನಿಂತಿರುವನು. ಏನವೋ ಹುಡುಗ, ನಿನಗೆ ಮೃತ್ಯುವಿನ ಭಯವೇ ಇಲ್ಲವೇ? ಮೃತ್ಯುವಿನ ಭಯವು ಪಾಪಿಗಳಿಗೆ, ಛಾಡಿಗಳಾದ ದುಷ್ಟರಿಗೆ, ಬಾಣದ ತುದಿಯ ಮೇಲೆ ಕತ್ತಿಯ ಮನೆಯ ಮೇಲೆ ಕುಣಿದಾಡುವಂತಹ ವೀರನನ್ನು ಕಂಡ ಕೂಡಲೇ ಮೃತ್ಯುವು ಭಯಪಟ್ಟು ಓಡಿ ಹೋಗುವುದು. ಮೂರ್ಖ, ಸುಮ್ಮನೆ ನನ್ನ ಮುಂದೆ ಪ್ರತಿಷ್ಠೆಯನ್ನು ತೋರಿಸುವೆಯೇ? ರಣಭಯಂಕರ ನೆನೆಸಿ ರಣಸಿಂಹ ನೀ ಕುರ್ಬನು ಅಕಟವನ್ನು ತೋರುತ್ತಿದ್ದ ಬಡಿಯುವೆ. ಉದರವನ್ನು ಹೊರಗಿಳಿದು ಹಠಬದನ ಚಾಲಿಸುತ್ತದೆ, ಸದನಗಳು ಪೌರುಷವ ತೋರಿಸುತ್ತಿದ್ದ. ರಣಭಯಂಕರ ನೆನೆಸಿ ರಣಸಿಂಹ ನೀ ಕುರ್ಬನು ಅಕಟವನ್ನು ತೋರುತ್ತೆ ಸದೆ ಬಡಿಯುವೆ. ಉದರವನ್ನು ಹೊರಗೆಳೆದು ಹಠಬದನ ಚಾಲಿಸುತ್ತದೆ, ಸದನಗಳು ಪೌರುಷವ ತೋರೆಂದು ನಾ ಕೇಳಿದೆನು. ಮೀರಿ ಮದವೇರಿರುವ ಹುಡುಗ ನಿನ್ನಯ ಕಡಿದು ಕಡಿದು ಕಂಡವನು ಹೊರತರುವೆ ಬಂಡನೆ. ಕಡಿದು ಕಂಡವನು ಹೊರತರುವೆ ಬಂಡನೆ, ಕಂಡು ಕಲಿ ಎಂದೆನಿಸಿ ನೊಳದಲ್ಲಿ ನಾನರಿವೆ. ಮೀರಿ ಮದವೇರಿರುವ ಹುಡುಗ ನಿನ್ನಯ ಕಡಿದು ಕಂಡವನು ಹೊರತರುವೆ ಬಂಡನೆ. ಕಡಿದು ಕಂಡವನು ಹೊರತರುವೆ ಬಂಡನೆ, ಕಂಡು ಕಲಿ ಎಂದೆನಿಸಿ ನೊಳದಲ್ಲಿ ನಾನರಿವೆ. ರಣಭಯಂಕರ ನೆನೆಸಿ ರಣಸಿಂಹ ನೀರು ಅಕಟವನ್ನು ತೋರುತ್ತೆ ಸದೆ ಬಡಿಯುವೆ. ಅಗರವನ್ನು ಹೊರಗೆಳೆದು ಹಠಬದನ ಜಾತೀತದೆ, ಸದನಗಳು ಪೌರುಷವ ತೋರೆಂದು ನಾ ಕೇಳಿದೆನು. ಅದೋ ಬಾ, ಹಾಗಾದರೆ ಯುದ್ಧವನ್ನು ಮಾಡು. ಬಾ ಹಾಗಾದರೆ, ಬಾ ಅದೋ ಬಾ ಹಾಗಾದರೆ, ಬಾ ಹಾಗಾದರೆ ಬಾ. ಹಾಗಾದರೆ 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 ಅಯ್ಯೋ ಬನ್ನಿರಿ, ಯಾರಾದರೂ ನನ್ನ ಸಹಾಯಕ್ಕೆ ಬನ್ನಿರಿ. ಈ ಜಾಗದಲ್ಲಿ ಸಿದ್ಧರಾಗಿ ಬಂದಿರುವನು. ಅಲ್ಲ, ಈ ಹುಡುಗನ ಭೀಕರವಾದ ಮೂರ್ತಿ ಕಡೆಗೆ ನೋಡುವುದಕ್ಕೆ ನನ್ನಿಂದ ಆಗುವುದೇ ಇಲ್ವಲ್ಲ. ಈ ಸಮಯದಲ್ಲಿ ಈಗ ಯುಕ್ತಿಯನ್ನು ಮಾಡಬೇಕು. ಬಾಪು ಪರಾಕ್ರಮಶಾಲಿಯಾದ ಬಾಲವೀರನೇ ಬಾಪು.
ಏಕೆ ಜಯದ್ರಥ, ಎಲ್ಲಿ ಹೋಯಿತು ನಿನ್ನ ಆವೇಶವು? ಎಲ್ಲಿ ಅಡಗಿತು ನಿನ್ನ ದುಷ್ಟತನವು? ಹೇಳು ಮೇಲಕ್ಕೆ. ನಾನು ನಿಮಗೆ ಶರಣು ಬಂದಿರೋನು. ಶರಣಾಗತರಿಗೆ ಅಭಯ ಕೊಡುವುದು ವೀರರಿಗೆ ಭೂಷಣವಲ್ಲವೇ? ನಿನಗೆ ಅಭಯವನ್ನು ಕೊಟ್ಟಿರುವನು, ಆದರೆ ಚಕ್ರವ್ಯೂಹದ ಹೊರಗೆ ಹೋಗುವ ಮಾರ್ಗವನ್ನು ನನಗೆ ಸರಿಯಾಗಿ ತೋರಿಸು. ಸ್ವಲ್ಪ ತಾಳು, ನಿನಗೆ ಸ್ವರ್ಗದ ಮಾರ್ಗವನ್ನೇ ತೋರಿಸ್ತೀನಿ. ಆದರೆ ಕೈಯಲ್ಲಿರೋ ಧನುಷ್ ಬಾಣಗಳು ಮತ್ತು ಕತ್ತಿಯನ್ನು ದೂರವಾಗಿ ಚೆಲ್ಲಲು ನನಗೆ ಭಯವಾಗುವುದು. ಥೂ ಹೇಳಿಯೇ, ಇದೋ ನೋಡು, ನಿನ್ನ ಮಾತುಗಳ ಮೇಲೆ ವಿಶ್ವಾಸವನ್ನಿಟ್ಟು ನನ್ನ ಕೈಯೊಳಗಿನ ಶಸ್ತ್ರಾಸ್ತ್ರಗಳನ್ನು ಆಚೆಗೆ ಬಿಸಾಡುತ್ತೇನೆ. ನಡೆ, ಹಾಗಾದ್ರೆ ತೋರಿಸುತ್ತೇನೆ. ನಡೆ ಇನ್ನು. ನಡೆ ಇನ್ನು.